ಸರ್, ಈಗ ಎಐಸಿಸಿ ಪರಿಶೀಲನಾ ಪರಾಮರ್ಶೆ ಸಮಿತಿಯನ್ನ ಮಾಡಲಿಕ್ಕೆ ಮುಂದಾಗಿದೆ, ನಿರ್ಧಾರ ಮಾಡಿದೆ. ಅಂದ್ರೆ ಲೋಕಸಭೆಯಲ್ಲಿ ಹಿನ್ನಡೆ ಆಗಿರುವಂತಹ ಕಾರಣಕ್ಕಾಗಿ. ಸೊ ಈಗ ಸಚಿವರ ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಸೋಲಾಗಿದೆ. ಸೊ ಆ ಬಗ್ಗೆ ಏನು? ಇಲೆಕ್ಷನ್ ನಲ್ಲಿ ಒಂದೊಂದು ಕಡೆ ಚೆನ್ನಾಗಿರ್ತಕ್ಕಂಥ ಕ್ಷೇತ್ರ ಇದ್ದಾವೆ, ಒಂದ್ ಕಡೆ ಕೆಲವು ಕಡೆ ಇರದಿರ್ತಕ್ಕಂಥ ಕ್ಷೇತ್ರಗಳು ಇದ್ದಾವೆ. ಅದನ್ನು ಪರಾಮರ್ಶೆ ಮಾಡೋದ್ರಲ್ಲಿ ತಪ್ಪೇನಿದೆ. ನಿರ್ಣಯ ಮೇಲೆ ಹೈಕಮಾಂಡಿಗೆ ಬಿಟ್ಟಿರೋದು, ಪರಾಮರ್ಶೆ ಮಾಡಿದ್ರೆ ತಪ್ಪೇನಿಲ್ಲ. ಅಲ್ಲಿಂದ ವಾಸ್ತವಿಕ ಸತ್ಯ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಕೂಡ ಮಾಡೋಣ. ಅಲ್ಲ, ಲೀಡ್ ಕೊಡಿಸಿದ ಸಚಿವರನ್ನ ಕೊಡುವಂತ ಚರ್ಚೆಗಳು ಕೂಡ ಆಗ್ತಾ ಇದಾವೆ. ನೋಡಿ, ತಪ್ಪಿಲ್ಲಲ್ಲ. ಹೈಕಮಾಂಡ್ ಯಾವುದೇ ನಿರ್ಣಯ ತಗೊಳ್ಬಹುದು, ನಾವೇನು ಅದನ್ನ ಇಲ್ಲಂತ ಹೇಳೋದು. ತಗೊಂಡ್ರು ತಪ್ಪಿಲ್ಲ, ಅದಕ್ಕಿಂತ ಪರಿಸ್ಥಿತಿ. ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ಸರ್ ಹಿನ್ನಡೆ? ನಾನು ಬಾಗಲಕೋಟೆಯಲ್ಲಿ ನನ್ನ ಮಗಳ ನಿಲ್ಸಲಿಕ್ಕೆ ಹೋಗಿದ್ದೆ. ನಾನು ಅಲ್ಲಿಲ್ಲ, ಬೇರೆಯವ್ರ ಮೇಲೆ ಜವಾಬ್ದಾರಿ ಕೊಟ್ಟು ಹೋಗಿದ್ದೆ. ಮತ್ತು ನನ್ನ ಜನತಾದಳ, BJP, ಕಾಂಗ್ರೆಸ್ 3 ಇದಾವೆ ನನ್ನ ಕ್ಷೇತ್ರದಲ್ಲಿ. ನಾನು ಗೆದ್ದಾಗ ಏನು ಲೀಡ್ ಇತ್ತು ಅಷ್ಟೇ ಮೇಂಟೈನ್ ಆಗಿದೆ. ಬಟ್ ಜನತಾದಳ ಮತ್ತು ಕಾಂಗ್ರೆಸ್ಸು ಕೂಡಿದ ಮೇಲೆ ಆಟೋಮೆಟಿಕ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ನಮ್ಮಲ್ಲಿ. ಯಾಕಂದರೆ ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಜನತಾದಳ ಕೂಡ ಇದೆ. 5 ಕಾನ್ಸ್ಟಿಟ್ಯೂನ್ಸಲ್ಲಿ ಜನತಾದಳ ಟ್ರಯಾಂಗ್ಯುಲರ್ ಫೈಟ್ ಇರುತ್ತೆ, ನಮ್ಮಲ್ಲಿ ಸ್ಟ್ರೇಟ್ ಫೈಟ್ ಇರಲ್ಲ. ದಟ್ ಈಸ್ ದ ರೀಸನ್.